ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ವಾರದ ಅತಿಥಿಗಳು ನೀವು. ವಾರಕ್ಕೊಮ್ಮೆ ಭೇಟಿ ಆಗ್ತೀವಿ ನಾವು ಅಲ್ವಾ? ಆದ್ರಿಂದ ಇವತ್ತಿನ ಹೋದ್ ಕ್ಲಾಸ್ನಲ್ಲಿ ನಾನು ನಿಮ್ಗೊಂದು ಪಾಠದ ಪರಿಚಯವನ್ನ ನೀಡಿದ್ದೆ. ಅದೇ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಸೊ ನಾವು ನಿಮ್ಮ ಒಂದು 7ನೇ ಕ್ಲಾಸಲ್ಲಿ ಇದ್ದಾಗ ನೀವು ಜೀರ್ಣಕ್ರಿಯೆ ಬಗ್ಗೆ, ಪರಿಚಲನೆಯ ಬಗ್ಗೆ, ಸರ್ಕ್ಯುಲೇಷನ್ಸ್ ಗಳ ಬಗ್ಗೆ, ಉಸಿರಾಟದ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಿ. ಈಗ ಸಂತಾನೋತ್ಪತ್ತಿಯನ್ನ ನಡೆಸುವಂತಹ ಪ್ರಾಣಿಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಅವಶ್ಯಕ ಆಗತ್ತೆ. ಹಳೆಯ ಕ್ಲಾಸನ್ನೇ, ಯಾಕಂದ್ರೆ ಒಂದು ವಾರದ ಸಮಯ ಆಗಿರೋದ್ರಿಂದ ಪುನರ್ವರ್ತಿಸೋದಾದ್ರೆ, ನೋಡಿ, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಪುಟ್ಟ ಮಗುವೊಂದು ಬಂದಾಗ ಎಲ್ಲಾರ ಮುಖದಲ್ಲೂ ಕೂಡ ಸಂತೋಷ ಅನ್ನೋದು ವ್ಯಕ್ತಪಡಿಸುತ್ತೆ. ಹೌದಾ? ಪುಟ್ಟ ತಮ್ಮನೋ ತಂಗಿನೋ ಅವುಗಳ ಜೊತೆ ಆಟ ಆಡ್ಕೊಂಡು ಬೆಳೆಯೋದು ಬಹಳ ಖುಷಿನ ತಂದ್ಕೊಡುತ್ತೆ. ನಿಮ್ಮ ಮನೇಲೂ ಕೂಡ ನಿಮ್ಮ ಚಿಕ್ಕಪ್ಪಂಗೋ, ಅತ್ತೆಗೋ, ಮಾವಂಗೋ, ಅಣ್ಣನ್ಗೋ ಯಾರಿಗಾದ್ರೂ ಮಗು ಆಗಿದ್ರೆ ಆ ಅನುಭವ ನಿಮ್ಗೂ ಕೂಡ ಬಂದಿರುತ್ತೆ. ಹೌದಲ್ವಾ? ಅದೇ ರೀತಿ ಮನುಷ್ಯರಿಗೆ ಮಾತ್ರ ಮಕ್ಕಳಾಗ್ತಾ ಹೋಗುದಿಲ್ಲ. ಅದೇ ರೀತಿ ನಿಮ್ಮ ಮನೇಲಿ ಹಸು, ಎಮ್ಮೆ ಇದ್ದಾಗ ಅವು ಕರುವನ್ನ ಹಾಕ್ದಾಗ, ನಾಯಿ ಇದ್ದಾಗ ಅದು ಮರಿಯನ್ನ ಹಾಕ್ದಾಗ, ಕೋಳಿ ಇದ್ದಾಗ ಅದು ಮೊಟ್ಟೆ ಹಾಕ್ದಾಗ, ಹೀಗೆ ಪ್ರತಿಯೊಂದು ಜೀವಿಯು, ಹೊಸ ಜೀವಿ, ಒಂದು ಬೆಕ್ಕು ಮರಿ ಏನಾದ್ರೂ ಹುಟ್ಟು ಅಂತ ಹೇಳಿದ್ರೆ ಬಹಳ ಸಂತೋಷ. ಅದಕ್ಕೆ ತುಂಬಾ ಮುದ್ದಾಗಿ ಸಮೃದ್ಧಿಯಾಗಿ ಅವಕ್ಕೆ ಲಾಲನೆ ಪಾಲನೆ ಮಾಡೋದು, ಅವ್ಕ್ ಬೇಕಾಗಿರೋ ಹಾಲನ್ನ ತಂದ್ಕೊಡೋದು, ಬೆಚ್ಚಗೆ ಇಡೋ ಹಾಗೆ ಮಾಡೋದು. ಬಹುಶಃ ನಾವೆಲ್ಲ ಚಿಕ್ಕವರಿದ್ದಾಗ ನಾಯಿ ಮರಿ ಎಲ್ಲಾದ್ರೂ ಇದ್ದಿದ್ರೆ ಅದಕ್ಕೆ ಊಟ ತಂದ್ಕೊಡೋದು ಅಥವಾ ಹಾಲನ್ನ ಕೊಡೋದು ಎಲ್ಲ ಕೆಲಸ ಮಾಡ್ತಾ ಇದ್ವಿ ಅಲ್ವಾ? ಅದೇ ರೀತಿನೇ ಮನುಷ್ಯರಲ್ಲೂ ಕೂಡ, ಈ ಪ್ರಾಣಿಗಳಲ್ಲಿ ಈ ಸಂತಾನೋತ್ಪತ್ತಿ ಆಗೋದು ಹೇಗೆ ಅನ್ನೋದು ನೀವು ಈಗ ತಿಳಿಯೋಕೆ ಸರಿಯಾದ ಸಮಯ. ಯಾಕೆ ಇದನ್ನೆಲ್ಲ ನಾವ್ ತಿಳ್ಕೊಬೇಕು? ಇದೆಲ್ಲ ತಿಳ್ಕೊಂಡ್ ಬಾರ್ದೇ ಇರುವಂತಹ ವಿಷಯ ಅಲ್ವಾ ಅನ್ನುವಂತಹ ಅನುಮಾನಗಳು ನಿಮ್ಗಿರ್ಬಹುದು. ನೀವೆಲ್ಲ ಹದಿಹರಿಯದ ವಯಸ್ಸಿಗೆ ಸೇರಿದವರು, ಅಂದ್ರೆ ಅಡಲಸೆಂಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಅಲ್ವಾ? ಈ ವಯಸ್ಸಿನಲ್ಲಿದ್ದಾಗ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಜೊತೆಗೆ ಸಂತಾನೋತ್ಪತ್ತಿ ಅನ್ನೋದು ಏನು ಅನ್ನೋದು ತಿಳ್ಕೊಂತಾ ಹೋದಾಗ ಸರಿ ತಪ್ಪುಗಳ ನಿರ್ಣಯ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಆದ್ರಿಂದ ಈ ಪಾಠವನ್ನ ಎಜುಕೇಟಿವ್, ಅಂದ್ರೆ ಶೈಕ್ಷಣಿಕವಾಗಿ ನಿಮ್ಗೆ ಕಳಿಸುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಪಾಠವನ್ನ ಕಲಿಬೇಕಾದ್ರೆ ಮುಜುಗರನ ವ್ಯಕ್ತಪಡಿಸೋದು, ಅಯ್ಯೋ ಇದನ್ನೆಲ್ಲ ಕಲಿಬೇಕಾ ಅನ್ನೋ ಹಾಗೆ ಅನ್ಕೊಳೋದು ಎಲ್ಲ ಮಾಡ್ಬೇಡಿ. ಇದನ್ನ ಬಹಳಷ್ಟು ಪ್ರಬುದ್ಧರಾಗಿ, ಮೆಚ್ಯೂರ್ಡ್ ಆಗಿ ಕಲಿಯುವಂತಹ ಪ್ರಯತ್ನವನ್ನ ಮಾಡಿ. ಓಕೆ? ಈಗ ಈ ಒಂದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ನಮ್ಗೆ ಗೊತ್ತಿದೆ. ಅದೇ ರೀತಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು 2 ವಿಧವಾಗಿ ಇರುತ್ತೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಅದನ್ನ ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಅಲೈಂಗಿಕ ಅಂದ್ರೆ ಎಸೆಕ್ಷುಯಲ್ ರೀಪ್ರೊಡಕ್ಷನ್. ಈಗ ಮೊದಲನೇದಾಗಿ ನಾವು ಸೆಕ್ಷುಯಲ್ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೇಗೆ ಸಸ್ಯಗಳಲ್ಲಿ ಲಿಂಗಾಣುಗಳಿರುತ್ತೋ ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಲಿಂಗಾಣುಗಳಿರುತ್ತೆ. ಗಂಡು ಹಾಗೂ ಹೆಣ್ಣು ಲಿಂಗಾಣುಗಳಿರುತ್ತೆ. ಇಲ್ಲಿ ಲಿಂಗಾಣುಗಳ ಸಂಯೋಗ ಹೊಂದಿ ಒಂದು ಯುಗ್ಮಜ. ಈ ಲಿಂಗಾಣುಗಳು ಸಂಯೋಗಗೊಂಡಾಗ ಅದರಿಂದ ಯುಗ್ಮಜ. ಯುಗ್ಮಜ ಅಂದ್ರೆ ಝೈಗಾಟ್ ಅಂತ ಕರಿತೀವಿ ನಾವು ಇದನ್ನ ಇಂಗ್ಲಿಷ್ ನಲ್ಲಿ. ಯುಗ್ಮಜ ಅನ್ನೋದು ಸೃಷ್ಟಿಯಾಗುತ್ತೆ. ಈ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಈ ಚಿಕ್ಕದಾದಂತಹ ಮೊಟ್ಟೆಯ ಆಕಾರದಲ್ಲಿರುವಂತಹ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಅದು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುತ್ತೆ. ಈ ರೀತಿಯ ಲಿಂಗಾಣುಗಳ ಸಮ್ಮಿಲನದಿಂದ ಉಂಟಾಗುವಂತಹ ಯುಗ್ಮಜವನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಆರ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ, ವಿಚ್ ಹ್ಯಾಪನ್ಸ್ ಬೈ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್. ಅರ್ಥ ಆಯ್ತಾ? ಗಂಡು ಮತ್ತು ಹೆಣ್ಣಿನ ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವಂತಹ ಯುಗ್ಮಜ ಲೈಂಗಿಕ ಸಂತಾನೋತ್ಪತ್ತಿಗೆ ಕಾರಣಕರ್ತವಾಗ್ತಾ ಬರುತ್ತೆ. ಸೊ ಇದು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಗಂಡು ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ.
ಈಗ ಗಂಡು ಸಂತಾನೋತ್ಪತ್ತಿ ಅಂಗಗಳು ಅಂತ ಹೇಳಿದ್ರೆ ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಜೊತೆ ವೃಷಣ ಇರುತ್ತೆ. ವೃಷಣ ಅಂದ್ರೆ ಟೆಸ್ಟಿಸ್ ಅಂತ. ಓಕೆ. ಆ ನಂತರ ವೀರ್ಯ ನಾಳಗಳಿರುತ್ತೆ. ಎಷ್ಟು? 2. ಇದನ್ನ ನಾವು ಸ್ಪರ್ಮ್ ಡಕ್ಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸ್ಪರ್ಮ್ ಡಕ್ಟ್ಸ್. ಇದು ಮೂರನೇದು ಒಂದು ಶಿಶ್ನವನ್ನ ಒಳಗೊಂಡಿರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಪೇನಿಸ್ ಅಂತ ಕರಿತೀವಿ. ಕಾಣಿಸ್ತದೆ ಎಲ್ಲಾರ್ಗೂ? ಹಾಗೆ ಒಂದು ಹೆಣ್ಣಿನ ರಿಪ್ರೊಡಕ್ಷನ್ ಆರ್ಗನ್ಸ್ ಅಥವಾ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯವನ್ನ ಎಷ್ಟು ಒಂದು ಜೊತೆ ಸೇಮ್ ಒಂದು ಜೊತೆ ವೃಷಣ ಇದ್ದಂಗೆ ಒಂದು ಜೊತೆ ಅಂಡಾಶಯವನ್ನ ನಾವು ಕಾಣಬಹುದು. ಇದನ್ನ ಓವರೀಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಹಾಗೇನೆ ಅಂಡನಾಳಗಳು ಇರುತ್ತೆ. ಇದು ಸಹ 2 ಇರುತ್ತೆ ಅಂಡನಾಳಗಳು. ಇದನ್ನ ಫೆಲೋಪಿಯನ್ ಟ್ಯೂಬ್ಸ್ ಅಂತೀವಿ. ಕಾಣಿಸುತ್ತಾ? ಇಲ್ಲಿ ಬರ್ತಾರೆ ನಾನು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಗರ್ಭಾಶಯ. ಗರ್ಭಾಶಯ ಅಂದ್ರೆ ಏನಂತೀವಿ? ಅದಕ್ಕೆ ಯೂಟ್ರಸ್ ಅಂತ ಕರಿತೀವಿ. ಈಗ ಒಂದು ಗಂಡಿನ ಸಂತಾನೋತ್ಪತ್ತಿ ಅಂಗಗಳು ವೃಷಣ, ಒಂದು ಜೊತೆ ವೃಷಣ, ಒಂದು ಜೊತೆ ವೀರ್ಯಾನಾಳಗಳು ಮತ್ತೆ ಶಿಶ್ನ ಇಷ್ಟಿರುತ್ತೆ. ಹೆಣ್ಣಿನಲ್ಲಿ ಅಂಡಾಶಯ, ಅಂಡನಾಳಗಳು, ಗರ್ಭಾಶಯಗಳು ಇವಿರುತ್ತೆ. ಗರ್ಭಾಶಯ, ಕ್ಷಮೆಯಲ್ಲಿ ಗರ್ಭಾಶಯ. ಸೊ ಇದರಿಂದ ಗಂಡಿನ ಸಂತಾನೋತ್ಪತ್ತಿ ಅಂಗಗಳಿಂದ ಉತ್ಪಾದಿಸುವಂತಹ ಅಥವಾ ಉತ್ಪಾದನೆ ಆಗುವಂತಹ ಲಿಂಗಾಣುವನ್ನ ನಾವು ವೀರ್ಯಾಣು ಅಂತ ಕರಿತೀವಿ. ವೀರ್ಯಾಣು ಅಂದ್ರೆ ಸ್ಪರ್ಮ್ಸ್. ಗಂಡಿನ ಸಂತಾನೋತ್ಪತ್ತಿ ಅಂಗದಿಂದ ಉಂಟಾಗುವಂತಹ ಗಂಡಿನ ಲಿಂಗಾಣು. ಅರ್ಥ ಆಯ್ತಾ? ಈ ಲಿಂಗಾಣುವನ್ನ ನಾವು ವೀರ್ಯಾಣು ಅಂತ ಕರಿತೀವಿ. ಅದೇ ರೀತಿ ಇದರ ಗಾತ್ರ ಬಹಳ ಚಿಕ್ಕದಾಗಿರುತ್ತೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಿಂದ ಉತ್ಪಾದನೆಯಾಗುವಂತಹ ಲಿಂಗಾಣುಗಳಿಗೆ ನಾವು ಅಂಡಗಳು. ಅಂಡ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮೊಟ್ಟೆ ಅಥವಾ ಹಿಂದಿಯಲ್ಲೂ ಸಹ ಮೊಟ್ಟೆ ಅನ್ನೋ ಅರ್ಥ ಬರುತ್ತೆ. ಆ ಅಂಡಗಳು ಉತ್ಪಾದನೆ ಆಗುತ್ತೆ. ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವೀಗ ಅರ್ಥೈಸ್ಕೊಳ್ತಾ ಹೋಗೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಎಸ್, ಇದು ಗಂಡಿನ ಸಂತಾನೋತ್ಪತ್ತಿ ಅಂಗಗಳು ಈ ದಿಕ್ಕಿನಲ್ಲಿ ಇದೆ. ಇದರಲ್ಲಿ ನೀವು ವೃಷಣವನ್ನ ಕಾಣಬಹುದು. ಒಂದು ಜೊತೆ ವೃಷಣವನ್ನಿರುತ್ತೆ, ವೀರ್ಯ ನಾಳಗಳಿರುತ್ತೆ ಮತ್ತು ಶಿಶ್ನ ಇರುತ್ತೆ. ಅರ್ಥ ಆಯ್ತಾ? ಇದು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗ. ಇದರಲ್ಲಿ ಅಂಡಾಶಯಗಳು ಇರುತ್ತೆ ಹಾಗೂ ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಅಂಡನಾಳಗಳು. ಈ ಟ್ಯೂಬ್ ಆಕಾರದಲ್ಲಿ ಇದೆ ನೋಡಿ, ನಾಳೆಯ ಆಕಾರದಲ್ಲಿದೆ. ಇದನ್ನ ಅಂಡನಾಳಗಳು ಅಂತೀವಿ. ಮತ್ತೆ ಈ ಭಾಗವನ್ನ ಗರ್ಭಾಶಯ ಅಂತ ಕರಿತೀವಿ. ಗರ್ಭಾಶಯ ಅಂದ್ರೆ ಯೂಟ್ರಸ್, ಒಂದು ಮಗುವಿನ ಬೆಳವಣಿಗೆ ಆಗುವಂತಹ ಜಾಗ ಇದು. ಇದನ್ನ ಗರ್ಭಾಶಯ ಅಂತ ನಾವು ಕರಿತೀವಿ. ನೋಡಬಹುದು ನೋಡಿ, ಈ ಜಾಗದಲ್ಲಿ ಒಂದು ಮಗುವಿನ ಬೆಳವಣಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಇದು ಗರ್ಭಾಶಯ, ಇದು ಹೆಣ್ಣಿನ ಒಂದು ಸಂತಾನೋತ್ಪತ್ತಿ ಅಂಗ, ಇದು ಗಂಡಿನ ಸಂತಾನೋತ್ಪತ್ತಿ ಅಂಗ. ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯ ಹಾಗೂ ಅಂಡನಾಳಗಳು ಮತ್ತೆ ಗರ್ಭಾಶಯ ಇರುತ್ತೆ. ಅದೇ ಒಂದು ಗಂಡಿನ ಸಂತಾನೋತ್ಪತ್ತಿ ಅಂಗದಲ್ಲಿ ನಾವು ಈ
ಟೆಸ್ಟಿಸ್ ಅಥವಾ ವೃಷಣಗಳು, ವೀರ್ಯ ನಾಳಗಳು ಹಾಗೂ ಶಿಶ್ನ ಅಥವಾ ಪೆನಿಸ್ ಇವುಗಳನ್ನ ಹೊಂದಿರುತ್ತೆ. ಈಗ ಗಂಡಿನ ಸಂತಾನೋತ್ಪತ್ತಿ ಅಂಗದಿಂದ ಉತ್ಪಾದನೆಯಾಗುವಂತಹದ್ದು ಅಂತ ಹೇಳಿದ್ರೆ ಅದನ್ನ ನಾವು ವೀರ್ಯಾಣು ಅಥವಾ ಸ್ಪರ್ಮ್ ಅಂತ ಕರಿತೀವಿ. ಈ ವೀರ್ಯಾಣು ಈ ರೀತಿಯಾಗಿರುತ್ತೆ. ಒಂದು ತಲೆ ಇರುತ್ತೆ ವೀರ್ಯಾಣುಗೆ, ಹಾಗೂ ಒಂದು ಬಾಲ, ಶಿರ ಇರುತ್ತೆ, ಮಧ್ಯದ ಭಾಗ ಬಾಲ. ಇದು ವೀರ್ಯಾಣುವಿನಲ್ಲಿ ಕಂಡು ಬರುವಂತಹದ್ದು. ತಿಳಿತೆ? ಈ ರೀತಿಯಾಗಿ ಇರುತ್ತೆ ವೀರ್ಯಾಣುಗಳು. ತಲೆ, ಮಧ್ಯದ ಭಾಗ ಹಾಗೂ ತೀರಾ ಚಿಕ್ಕದಾದಂತಹ ಬಾಲ ಇರುತ್ತೆ. ಹಾಗೆ ಒಂದು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗದಿಂದ ಈ ರೀತಿಯಾದಂತ ಓವಾ ಅಂತ ಕರಿತೀವಿ, ಅಂಡಗಳು ಉತ್ಪಾದನೆ ಆಗುತ್ತೆ. ಒಂದು ಹೆಣ್ಣಿಗೆ ಒಂದು ಸಮಯದಲ್ಲಿ ಒಂದು ತಿಂಗಳಿಗೆ ಒಂದೇ ಸಲ ಅಂಡಗಳು ಉತ್ಪಾದನೆ ಆಗೋದು. ಆದ್ರೆ ಗಂಡಿನ ಸಂತಾನೋತ್ಪತ್ತಿ ಅಂಗದಿಂದ ಮಿಲಿಯನ್ ಗಟ್ಲೆ ಸ್ಪರ್ಮ್ಸ್ಗಳು ಅಥವಾ ವೀರ್ಯಾಣುಗಳು ಉತ್ಪಾದನೆ ಆಗುತ್ತೆ. ಅದ್ರಲ್ಲಿ ಒಂದು ಮಾತ್ರ, ಒಂದು ವೀರ್ಯಾಣು ಹಾಗೂ ಒಂದು ಅಂಡ, ಇವುಗಳು ಸೇರಿ ಮಾತ್ರ ಯುಗ್ಮಜ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆದ್ರಿಂದ ಸುಮಾರಷ್ಟು ಮಿಲಿಯನ್ ಗಟ್ಲೆ ವೀರ್ಯಾಣುಗಳು ಸೇರುತ್ತೆ, ಅದರಲ್ಲಿ ಒಂದು ಮಾತ್ರ ಯುಗ್ಮಜ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯುಗ್ಮಜ ಈ ರೀತಿಯಾಗಿರುತ್ತೆ. ಇದನ್ನ ಝೈಗಾಟ್ ಅಂತ ಕರಿತೀವಿ. ಈ ರೀತಿಯಾಗಿ ಇರುತ್ತೆ. ಸೊ ಯುಗ್ಮಜ ಏನಾಗುತ್ತೆ, ಅಂಡ ಹಾಗೂ ವೀರ್ಯಾಣು ಇವುಗಳ ಒಂದು ಸಮ್ಮಿಲನದಿಂದ ಒಂದು ಯುಗ್ಮಜ ಆಗುತ್ತೆ. ಯುಗ್ಮಜ ತದನಂತರ ಭ್ರೂಣವಾಗುತ್ತೆ. ಭ್ರೂಣ ಮಗುವಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ರೀತಿಯಾಗಿ ಸೇರ್ತಾ ಹೋಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ನೀವು ಕಾಣಬಹುದು. ಈ ಅಂಡಗಳೇನಿದೆ, ಒಂದು ಹೆಣ್ಣಿನ ಲಿಂಗಾಣು ಆಗಿರುವಂತಹ ಅಂಡಗಳು, ಸೊ ಅದ್ರಲ್ಲಿ ಏನಿರುತ್ತೆ, ಎರಡರಲ್ಲಿ ಒಂದು ಅಂಡಾಶಯ ಮಾತ್ರ ಮತ್ತು ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಸೊ ಒಟ್ಟಾರೆ ಒಂದು ಅಂಡಾಣು ಬಿಡುಗಡೆ ಆಗ್ತಾ ಬರುತ್ತೆ. ಗರ್ಭಾಶಯವು ಮಗು ಬೆಳವಣಿಗೆ ಆಗುವ ಭಾಗವಾಗಿದೆ. ನಾವಾಗ್ಲೇ ಹೇಳ್ದಂಗೆ ವೀರ್ಯಾಣುವಿನಂತೆ ಅಂಡಾಣುವು ಸಹ ಒಂದೇ ಒಂದು ಜೀವಕೋಶವನ್ನ ಹೊಂದಿರುತ್ತೆ. ಸೊ ಬೋತ್ ವೀರ್ಯಾಣು ಹಾಗೂ ಅಂಡಗಳಲ್ಲಿ ಒಂದೇ ಒಂದು ಜೀವಕೋಶ ಅಥವಾ ಕೋಶ ಕೇಂದ್ರ ಒಂದೇನೆ ನಾವು ಕಾಣ್ತಾ ಹೋಗ್ಬಹುದು. ಅರ್ಥ ಆಯ್ತಾ? ಇದು ಗಂಡು ಹಾಗೂ ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಾಗಿದ್ವು. ಇನ್ನೊಮ್ಮೆ ಹೇಳ್ತೀನಿ, ಗಂಡಿನ ಸಂತಾನೋತ್ಪತ್ತಿ ಅಂಗಗಳಲ್ಲಿ ವೃಷಣ, ಟೆಸ್ಟಿಸ್, ವೀರ್ಯನಾಳಗಳು ಹಾಗೂ ಶಿಶ್ನ ಇರುತ್ತೆ. ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯಗಳು, ಅಂಡನಾಳಗಳು, ಗರ್ಭಾಶಯ ಇರುತ್ತೆ. ಗಂಡಿನ ಸಂತಾನೋತ್ಪತ್ತಿ ಅಂಗದಿಂದ ಬಿಡುಗಡೆಯಾಗುವಂತಹ ಲಿಂಗಾಣು ವೀರ್ಯಾಣು ಆಗಿರುತ್ತೆ. ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳಿಂದ ಬಿಡುಗಡೆಯಾಗುವಂತಹ ಲಿಂಗಾಣು ಅಂಡಗಳಾಗಿರುತ್ತೆ. ಅಂಡಗಳು ಹಾಗೂ ವೀರ್ಯಾಣು ಇವುಗಳ ಸಮ್ಮಿಲನದಿಂದ ಯುಗ್ಮಜ ಸೃಷ್ಟಿಯಾಗುತ್ತೆ. ಸೊ ತದನಂತರ ಏನಾಗುತ್ತೆ ಅನ್ನೋದು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನಿಷೇಚನ, ನಾವು ಗಂಡು ಹಾಗೂ ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಿಷೇಚನದ ಬಗ್ಗೆ ತಿಳ್ಕೊಳ್ಳೋಣ. ನಿಷೇಚನ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ಅಂತ ಇದ್ರ ಹೆಸರು. ಫರ್ಟಿಲೈಸೇಷನ್ ಏನು ನಿಷೇಚನ ಅಂತ ಹೇಳ್ತಾರೆ ನೋಡಿ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ವೀರ್ಯಾಣು ಮತ್ತು ಅಂಡಾಣುಗಳ ಸಮ್ಮಿಲನವಾಗಿದೆ ಅಲ್ವಾ? ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸ್ದಂಗೆ, ಪಿಕ್ಚರ್ ಅಲ್ಲಿ ತೋರಿಸ್ದಂಗೆ ವೀರ್ಯಾಣು, ಸ್ಪರ್ಮ್ಸ್ ಮತ್ತೆ ಅಂಡಾಣುಗಳ ಓವಾಗಳ ಸಮ್ಮಿಲನವಾಗಿರುತ್ತೆ. ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತೆ. ನಾ ಆಗ್ಲೇ ಹೇಳ್ದಂಗೆ ನಿಮ್ಗೆ ಒಂದು ಸಲಕ್ಕೆ ಸುಮಾರಷ್ಟು ವೀರ್ಯಾಣುಗಳು, ಮಿಲಿಯನ್ ಗಟ್ಲೆ ವೀರ್ಯಾಣುಗಳು ಒಂದು ಅಂಡವನ್ನ ತಲುಪುತ್ತೆ. ಆದ್ರೆ ಕೊನೆಗೆ ಅವುಗಳ ಸಮ್ಮಿಲನ ಆಗೋದು 1:1 ರೇಷ್ಯೋದಲ್ಲಿ, ಒಂದಕ್ಕೆ ಮಾತ್ರ ಸಮ್ಮಿಲನಗೊಳ್ಳುತ್ತೆ. ಹೀಗೆ ಅಂಡಾಣು ಮತ್ತು ವೀರ್ಯಾಣುವಿನ ಈ ಬಗೆಯ ಸಮ್ಮಿಲನವನ್ನ ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಐ ರಿಪೀಟ್, ಅಂಡಾಣು ಮತ್ತು ವೀರ್ಯಾಣುವಿನ ಈ ಬಗೆಯ ಸಮ್ಮಿಲನವನ್ನ ನಿಷೇಚನ ಅಂತ ಕರೀತಾರೆ.
ನಿಷೇಚನ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶ ಕೇಂದ್ರವನ್ನ ರೂಪಿಸುತ್ತೆ. ಇದು ಫಲಿತ ಅಂಡ ಅಥವಾ ಯುಗ್ಮಜ. ಅರ್ಥ ಆಯ್ತಾ? ರೈಪನ್ ಎಗ್ ಅಂತ ಕರಿತೀವಿ ಅಥವಾ ಯುಗ್ಮಜ ಆಗ್ತಾ ಹೋಗುತ್ತೆ. ಝೈಗಾಟ್ ಅಂತ ಕರಿತೀವಿ ಅದನ್ನ. ಓಕೆ, ಸೊ ಏನಾಗಿರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಅಂಡಗಳಲ್ಲೂ ಕೂಡ ಒಂದೇ ಒಂದು ಕೋಶ ಕೇಂದ್ರವನ್ನ ಹೊಂದಿರುತ್ತೆ. ಅದೇ ರೀತಿ ಇದನ್ನ ಸೇರಿಬಡುವಂತಹ ವೀರ್ಯಾಣುವಿನಲ್ಲೂ ಕೂಡ ಒಂದೇ ಕೋಶ ಕೇಂದ್ರ ಇರುತ್ತೆ. ಇವೆರಡರ ಸಮ್ಮಿಲನದಿಂದ ಏನಾಗುತ್ತೆ, ಎರಡು ಕೋಶ ಕೇಂದ್ರ ಇರುವಂತದ್ದು ಒಂದಾಗ್ತಾ ಹೋಗುತ್ತೆ. ಸೊ ಈ ಒಂದಾಗುವಂತಹ ಈ ಒಂದು ಪ್ರಕ್ರಿಯೆಯನ್ನ ನಾವು ನಿಷೇಚನ ಅಂತ ಕರಿತೀವಿ. ಜೊತೆಗೆ ಯುಗ್ಮಜದ ರಚನೆ ಕೂಡ ಆಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಅಂಡಗಳಲ್ಲಿ ಒಂದು ಕೋಶ ಕೇಂದ್ರ ಇರುತ್ತೆ, ಈ ಒಂದು ವೀರ್ಯಾಣುವಿನಲ್ಲೂ ಒಂದು ಕೋಶ ಕೇಂದ್ರ ಇರುತ್ತೆ. ಇವೆರಡರ ಸಮ್ಮಿಲನದಿಂದ ಏನಾಗುತ್ತೆ, ಎರಡು ಕೋಶ ಕೇಂದ್ರಗಳು, 2 ನ್ಯೂಕ್ಲಿಯಸ್ ಇರುತ್ತೆ, ಅದು ಒಂದಾಗುತ್ತೆ. ಈ ಒಂದಾಗುವಂತಹ ಪ್ರಕ್ರಿಯೆನ ನಾವು ನಿಷೇಚನ ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಒಂದಾಗಿ ಅದೇನಾಗುತ್ತೆ, ಫಲಿತ ಅಂಡ ಅಥವಾ ಯುಗ್ಮಜ ಆಗುತ್ತೆ. ಓಕೆ, ಯುಗ್ಮಜ ಅಥವಾ ಝೈಗಾಟ್ ಆಗುತ್ತೆ. ಯುಗ್ಮಜ ಬಂದ ತಕ್ಷಣ ಹೊಸ ಜೀವದ ಆರಂಭವಾಗಿದೆ ಅನ್ನುವಂಥ ಅರ್ಥ. ಸೊ ನಿಷೇಚನ ಪ್ರಕ್ರಿಯೆ ಅಂತ ಹೇಳಿದ್ರೆ ತಾಯಿಯ ಅಂಡಾಣು ಕೋಶ ಮತ್ತು ತಂದೆಯ ವೀರ್ಯಾಣು ಕೋಶದ ಸಂಯೋಗವಾಗಿದೆ. ಅರ್ಥ ಆಯ್ತಾ? ಫರ್ಟಿಲೈಸೇಷನ್ ಅಲ್ಲಿ ತಾಯಿನ ಅಂಡಾಣು ಕೋಶ ಮತ್ತು ತಂದೆಯ ವೀರ್ಯಾಣು ಕೋಶದ ದ ನ್ಯೂಕ್ಲಿಯಸ್ ಆಫ್ ದೀಸ್ ಟು ಬಂದು ಸಂಯೋಗ ಆಗುತ್ತೆ. ಹಾಗಾಗಿ ಮಗುವು ತಾಯಿಯಿಂದ ಕೆಲವು ಮತ್ತು ತಂದೆಯಿಂದ ಕೆಲವು ಗುಣಲಕ್ಷಣವನ್ನ ಅನುವಂಶೀಯವಾಗಿ ಅಂದ್ರೆ ಜೆನೆಟಿಕಲ್ ಆಗಿ ಪಡೆದುಕೊಳ್ಳುತ್ತೆ. ನಿಮ್ಮ ಸಹೋದರ ಅಥವಾ ಸಹೋದರಿಯನ್ನ ಗಮನಿಸಿದಾಗ ತಾಯಿ ಅಥವಾ ತಂದೆಯ ಕೆಲವು ಗುಣ ಸಾಮ್ಯತೆಗಳನ್ನ ಅವರಲ್ಲಿ ನಾವು ಗುರುತಿಸಬಹುದು. ಈಗ ತಾಯಿಗೆ ಗುಂಗುರು ಕೂದಲಿದ್ರೆ ಮಕ್ಳಿಗೆ ಅದೇ ರೀತಿ ಕೂದಲಿರುತ್ತೆ. ತಂದೆ ಉದ್ದವಾಗಿದ್ರೆ ಮಕ್ಕಳು ಉದ್ದವಾಗಿರ್ತಾರೆ, ಇಲ್ಲ ಮೋಟಾಗಿರ್ತಾರೆ. ಮೈ ಬಣ್ಣ, ಕಣ್ಣಿನ ಗುಡ್ಡೆಯ ಬಣ್ಣ, ಮೂಗಿನ ಆಕಾರ, ಧ್ವನಿ, ಹಲ್ಲುಗಳು ಇವೆಲ್ಲವೂ ಕೂಡ ತಂದೆ ತಾಯಿಯಿಂದ ನಮ್ಗೆ ಆನುವಂಶಿಕವಾಗಿ ಜೆನೆಟಿಕಲ್ ಆಗಿ ಬಂದಿರುವಂತಹದ್ದು. ಈಗ ಇದು ಹೆಣ್ಣಿನ ದೇಹದ ಒಳಗೆ ನಡೆಯುವಂತಹ ನಿಷೇಚನ ಏನಿದೆಯಲ್ಲ, ಅದನ್ನು ನಾವು ಆಂತರಿಕ ನಿಷೇಚನ ಅಥವಾ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈಗ ಮಾನವರು, ಹಸುಗಳು, ನಾಯಿಗಳು, ಕೋಳಿಗಳು ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ನಾವು ಈ ಆಂತರಿಕ ನಿಷೇಚನವನ್ನ ಕಾಣಬಹುದು, ಇಂಟರ್ನಲ್ ಫರ್ಟಿಲೈಸೇಷನ್ ಅನ್ನ ಕಾಣಬಹುದು. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಎಲ್ಲಾದ್ರೂ ಮೇಡಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಸ್ವಲ್ಪ ನಿಧಾನವಾಗಿ ನಮ್ಗೆ ಈ ವಿಷಯನ ತಿಳಿಸ್ಕೊಡ್ಬೇಕು ಅನ್ನೋದೇನಾದ್ರೂ ಇದ್ರೆ ದಯವಿಟ್ಟು ಹೇಳಿ. ಓಕೆ, ಆಂತರಿಕ ನಿಷೇಚನ ಅಂತ ಹೇಳಿದ್ರೆ ದೇಹದ ಒಳಗಡೆ ನಡೆಯುವಂತಹ ಫರ್ಟಿಲೈಸೇಷನ್. ಹಾಗಾದ್ರೆ ದೇಹದ ಹೊರಗೂ ಕೂಡ ಫರ್ಟಿಲೈಸೇಷನ್ ಅನ್ನೋದು ನಡೆಯುತ್ತಾ? ಖಂಡಿತ ನಡೆಯುತ್ತೆ. ಆದ್ರೆ ಅದು ಮಾನವರಲ್ಲ, ಕೆಲವೊಂದು ರೀತಿಯ ಪ್ರಾಣಿಗಳಲ್ಲಿ ಆ ಹೊರಗಡೆ ಕೂಡ ಫರ್ಟಿಲೈಸೇಷನ್ ಅನ್ನೋದು ನಡೀತಾ ಹೋಗುತ್ತೆ. ಅದಕ್ಕೆ ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಾವು ಪ್ರಣಾಳ ಶಿಶುಗಳ ಬಗ್ಗೆ ಕೇಳಿರಬಹುದು. ಏನಿದು ಪ್ರಣಾಳ ಶಿಶುಗಳು? ಅದನ್ನ ನಾವು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಕರಿತೀವಿ. ಟೆಸ್ಟ್ ಟ್ಯೂಬ್ ಬೇಬೀಸ್ ಅಥವಾ ಪ್ರಣಾಳ ಶಿಶುಗಳು ಅಂತ ಕರಿತೀವಿ. ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರಲ್ಲಿ ಅಂಡಾಣುಗಳು ಕಟ್ಕೊಂಡಿರುತ್ತೆ, ಬ್ಲಾಕ್ಡ್ ಆಗಿರುತ್ತೆ. ಆ ಫಿಲೋಪಿಯನ್ ಟ್ಯೂಬ್ಸ್ ಏನಿದೆಯಲ್ಲ ಅದು ಬ್ಲಾಕ್ಡ್ ಆಗಿರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂತ ಹೆಣ್ಣು ಮಕ್ಕಳು ಗರ್ಭವನ್ನ ಧರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ವೈದ್ಯರು ಹೊಸದಾಗಿ ಬಿಡುಗಡೆಯಾದ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಸಂಗ್ರಹಿಸ್ತಾರೆ ಮತ್ತು ಐವಿಎಫ್ ಅಂದ್ರೆ ಇನ್ವಿಟ್ರೋ ನಿಷೇಚನಕ್ಕಾಗಿ ಇರುವಂತಹ ಒಂದು ಪ್ರಕ್ರಿಯೆ, ಅದನ್ನ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ದೇಹದಿಂದ ನಿಷೇಚನ ಮಾಡುವಂತಹದ್ದು. ಅದನ್ನ ಕೆಲವು ಗಂಟೆಗಳ ಕಾಲ ಅವುಗಳನ್ನ ಒಟ್ಟಾಗಿ ಇಡ್ತಾರೆ. ನಿಷೇಚನ ನಡೆದ್ರೆ 1 ವಾರದವರೆಗೆ ಬೆಳವಣಿಗೆಯನ್ನ ಪೂರ್ಣಗೊಳಿಸಿದ ನಂತರ ಆ ಯುಗ್ಮಜ ಏನಿರ್ತಲ್ಲ ದೇಹದ ಒಳಗೆ
ಡೆವಲಪ್ ಆಗ್ಬೇಕಾಗಿರುವಂತಹ ಯುಗ್ಮಜ ಅದು ಹೊರಗೆ ಅದರ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಿ ಮತ್ತೆ ಅದನ್ನ ತಾಯಿಯ ಗರ್ಭಾಶಯದಲ್ಲಿ ಇರಿಸಲಾಗುತ್ತೆ ವಾಪಸ್ಸು. ಈ ರೀತಿ ಬೆಳವಣಿಗೆ ಆದಂತಹ ಮಗುನ ನಾವು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಕರಿತೀವಿ ಅಥವಾ IVF ಬೇಬೀಸ್ ಅಂತ ಕರಿತೀವಿ. ಈ ತಂತ್ರದ ಮೂಲಕ ಜನಿಸಿದ ಮಕ್ಕಳನ್ನ ನಾವು ಪ್ರಣಾಳ ಶಿಶುಗಳು ಅಂತ ಸಹ ಕರಿತೀವಿ. ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂದ್ರೆ ಪ್ರಣಾಳ ಶಿಶುಗಳು. ಸೊ ಕೆಲವೊಂದಿಷ್ಟು ಜನರಿಗೆ ಏನು ಒಂದು ತಪ್ಪು ಗ್ರಹಿಕೆ ಇರುತ್ತೆ ಅಂತ ಹೇಳಿದ್ರೆ, ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಹೇಳಿದ್ರೆ ಟ್ಯೂಬ್ ನಲ್ಲಿ ಬೆಳೆಯುವಂತಹ ಬೇಬಿ ಇರಬಹುದಾ ಅನ್ನುವಂಥ ಅನುಮಾನಗಳು ಇರಬಹುದು. ಉದಾಹರಣೆಗೆ ಈ ರೀತಿ ಒಂದು ಟ್ಯೂಬ್ ನಲ್ಲಿ ಮಗು ಬೆಳವಣಿಗೆ ಆಗುತ್ತಂತೆ, ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಬೆಳೆಸಿ ದೊಡ್ಡದ್ ಮಾಡಿ ಕೊಟ್ಬಿಡ್ತಾರಂತೆ ಅಂತ ಅನ್ಕೊಂಡಿರ್ತಾರೆ. ಇದು ಬಹಳ ತಪ್ಪು. ಆಂತರಿಕವಾಗಿ ನಿಷೇಚನಕ್ಕೆ ಒಳಗಾಗದೇ ಇರುವಂತಹ ಹೆಣ್ಣು ಮಕ್ಕಳಿಂದ ಅಂಡಾಣು ಹಾಗೂ ಗಂಡಸರಿಂದ ವೀರ್ಯಾಣುವನ್ನ ಸಂಗ್ರಹಿಸಿ ಅದನ್ನ ಒಟ್ಟಿಗೆ ಇಟ್ಟು ಅದು ನಿಷೇಚನ ಆದ ನಂತರ ಯಾವಾಗ ಅದು ಝೈಗಾಟ್ ಆಗಿ ಪರಿವರ್ತನೆಗೊಳ್ಳುತ್ತೋ, ಅಂದ್ರೆ ಫಲಿತವಾದಂತಹ ಒಂದು ಅಂಡಾಣುವಾಗಿ ಬದಲಾವಣೆಗೊಳ್ಳುತ್ತೋ, ಯುಗ್ಮಜ ಆಗುತ್ತೋ, ಆ ಯುಗ್ಮಜವನ್ನ ತಾಯಿಯ ಗರ್ಭಾಶಯಕ್ಕೆ ಸೇರಿಸ್ತಾರೆ. ಅಲ್ಲಿಂದ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಯಾವ ರೀತಿ ಬೆಳವಣಿಗೆ ಹೊಂದುತ್ತಾರೋ ಅದೇ ರೀತಿ ಆ ಮಗುನು ಕೂಡ ಬೆಳವಣಿಗೆ ಹೊಂದು ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಇಂತಹ ಒಂದು ಹೇಗೆ ಆ ಒಂದು ಫರ್ಟಿಲೈಸೇಷನ್ ಅನ್ನೋದು ಆಚ್ ಕಡೆ ಆಗೋದ್ರಿಂದ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗೋದ್ರಿಂದ ಅದನ್ನ ನಾವು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಥವಾ ಪ್ರಣಾಳ ಶಿಶುಗಳು ಅಥವಾ IVF ಮಕ್ಕಳು ಅಂತ ಕರಿತೀವಿ. ತಿಳಿತೆ? ಇದು IVF ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಆಗಿತ್ತು. ಬರೀ ನಾವಿಲ್ಲಿ ಏನ್ ಮಾಡ್ತೀವಿ, ಅಂಡಾಣು ಹಾಗೂ ವೀರ್ಯಾಣುವನ್ನ ಸಂಗ್ರಹಿಸಿ ಅದನ್ನ ಹೊರಗಡೆ ಕ್ರೋಢೀಕರಿಸಿ ಅದು ನಿಷೇಚನಕ್ಕೆ ಒಳಪಟ್ಟ ನಂತರ ತಾಯಿಯ ಗರ್ಭಕ್ಕೆ ಆಗೋದ್ರಿಂದ ಇವನ್ನ ಪ್ರಣಾಳ ಶಿಶುಗಳು ಅಂತ ನಾವು ಕರಿತೀವಿ. ಈಗ ಆಂತರಿಕ ನಿಷೇಚನ ಬಗ್ಗೆ ಕಲ್ತ್ವಿ. ಅದೇ ರೀತಿ ಕೆಲವೊಂದು ಪ್ರಾಣಿಗಳಲ್ಲಿ ನಿಷೇಚನ ಬಾಹ್ಯವಾಗಿ ನಡೆಯುತ್ತೆ. ಅದನ್ನ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅಥವಾ ಬಾಹ್ಯ ನಿಷೇಚನ ಅಂತ ಕರಿತೀವಿ. ಆಂತರಿಕ ನಿಷೇಚನ ಕಲ್ತ್ಮೇಲೆ ಬಾಹ್ಯ ನಿಷೇಚನ ಕಲಿಯೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಬಾಹ್ಯ ನಿಷೇಚನ ಅಂದ್ರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬಾಹ್ಯ ನಿಷೇಚನ ಬಾಹ್ಯ ನಿಷೇಚನಕ್ಕೆ ಇರುವಂತಹ ಒಂದು ಒಳ್ಳೆಯ ಉದಾಹರಣೆಯನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಈಗ ಕಪ್ಪೆಗಳು ನೀವು ಕೇಳಿರಬಹುದು. ಸೊ ಈ ಕಪ್ಪೆಗಳು ಅವುಗಳ ಮೊಟ್ಟೆಯನ್ನ ಆಚ್ ಕಡೆ ಇರುತ್ತೆ ಅನ್ನೋದು ಕೂಡ ನೀವು ಕೇಳಿರಬಹುದು. ಒಂದ್ ನಿಮಿಷ. ಈಗ ಕಾಣ್ತಾ ಇರಬಹುದು. ಏನಿದು ಚಿಕ್ಕ ಚಿಕ್ಕ ಗುಂಡಗಿರೋ ಆಕಾರ? ಇದನ್ನ ಫ್ರಾಗ್ ಎಗ್ಸ್ ಅಂತ ಕರಿತೀವಿ ನಾವು, ಕಪ್ಪೆಯ ಮೊಟ್ಟೆಗಳು. ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದರ ಇಮೇಜ್ ಅನ್ನ ಕಾಣಬಹುದು. ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ ಅಥವಾ ಮಳೆಗಾಲದಲ್ಲಿ ಗಂಡು ಕಪ್ಪೆಗಳು ಮತ್ತು ಹೆಣ್ಣು ಕಪ್ಪೆಗಳು ಕೊಳಗಳು ಅಂದ್ರೆ ಪಾಂಡ್ಸ್ ಅಂತೀವಿ. ಪಾಂಡ್ಸ್ ಅಂದ್ರೆ ಸ್ವಿಮ್ ಪೌಡರ್ ಅಲ್ವಾ? ಇಲ್ಲ, ಕೊಳಗಳಿಗೆ ಮತ್ತು ನಿಧಾನವಾಗಿ ಹರಿಯುವಂತಹ ತೊರೆಗಳಿಗೆ ತೆರಳುತ್ತೆ. ಅಲ್ಲಿ ಗಂಡು ಮತ್ತು ಹೆಣ್ಣು ನೀರಿನಲ್ಲಿ ಜೊತೆಗೂಡಿದಾಗ ಹೆಣ್ಣು ನೂರಾರು ಮೊಟ್ಟೆಗಳನ್ನ ಇಡುತ್ತೆ. ಕೋಳಿ ಮೊಟ್ಟೆಯಂತೆ ಕಪ್ಪೆಯ ಮೊಟ್ಟೆಯು ಕವಚದಿಂದ ಆವರಿಸಲ್ಪಟ್ಟಿದೆ ಮತ್ತು ಇದು ತುಲನಾತ್ಮಕವಾಗಿ ಬಹಳ ಸೂಕ್ಷ್ಮವಾಗಿದೆ. ಕಂಪ್ಯಾರಿಟಿವ್ಲಿ ಬಹಳ ಸೂಕ್ಷ್ಮವಾಗಿದೆ. ಲೋಳೆ ಪದರವು ಒಟ್ಟಾಗಿ ಮೊಟ್ಟೆಗಳನ್ನ ಹಿಡಿದುಕೊಳ್ಳುತ್ತೆ ಮತ್ತು ಮೊಟ್ಟೆಗಳಿಗೆ ರಕ್ಷಣೆಯನ್ನ ನೀಡುತ್ತೆ. ಒಂದು ರೀತಿ ಲೋಳೆಯ ರೀತಿಯಲ್ಲಿ ಇರುತ್ತೆ, ಕಾಣಬಹುದು ನೀವು. ಹೆಣ್ಣು ಕಪ್ಪೆ ಮೊಟ್ಟೆಗಳನ್ನ ಇಟ್ಟ ನಂತರ ಗಂಡು ಅವುಗಳ ಮೇಲೆ ವೀರ್ಯಾಣುಗಳನ್ನ ಸ್ರವಿಸುತ್ತೆ. ಪ್ರತಿ ವೀರ್ಯಾಣು ತನ್ನ ಉದ್ದನೆಯ ಬಾಲದ ಸಹಾಯದಿಂದ ನೀರಿನಲ್ಲಿ ಅಡ್ಡಾದಿಡ್ಡಿ ಈಜುತ್ತೆ
ಈ ವೀರ್ಯಾಣುಗಳು ಮೊಟ್ಟೆಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತವೆ. ಇದು ನಿಷೇಚನಕ್ಕೆ ಕಾರಣವಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಈ ಪ್ರಕಾರದ ನಿಷೇಚನ ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗದಿಂದ ದೇಹದ ಹೊರಗೆ ನಡೆದಾಗ ಬಾಹ್ಯ ನಿಷೇಚನ. ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ಲ? ನಿಷೇಚನ ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗದಿಂದ ದೇಹದ ಒಳಗೆ ನಡೆದ್ರೆ ಅದು ಆಂತರಿಕ ನಿಷೇಚನ, ಅದೇ ಹೊರಗಡೆ ನಡೆದ್ರೆ ಅದು ಬಾಹ್ಯ ನಿಷೇಚನ. ಇದು ಬರೀ ಕಪ್ಪೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಅಕ್ವೇಟಿಕ್ ಅನಿಮಲ್ಸ್ ಗಳಿರುತ್ತೆ. ಅಕ್ವೇಟಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ ಜಲಾಚಾರಗಳು, ಜಲದಲ್ಲಿ ವಾಸಿ ಆಗಿರುವಂತಹವು ಜಲಚರಗಳು ಅಂತ ಕರಿತೀವಿ. ಸೊ ಈ ಒಂದು ಅಕ್ವೇಟಿಕ್ ಅನಿಮಲ್ಸ್ ಅಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಮೀನುಗಳು, ನಕ್ಷತ್ರ ಮೀನುಗಳು ಮುಂತಾದ ಜಲವಾಸಿ ಪ್ರಾಣಿಗಳಲ್ಲಿ ಇದು ತುಂಬಾ ಸಾಮಾನ್ಯವಾಗಿರುತ್ತೆ. ಆಚ್ ಕಡೆ ಅಂದ್ರೆ ಬಾಹ್ಯವಾಗಿ ನಿಷೇಚನಕ್ಕೆ ಒಳಗಾಗೋದು. ಈ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನ ಇಡುತ್ತೆ ಮತ್ತು ಲಕ್ಷಾಂತರ ವೀರ್ಯಾಣುಗಳನ್ನ ಕೂಡ ಹೊರಗಡೆ ಬಿಡುಗಡೆ ಮಾಡುತ್ತೆ. ಎಲ್ಲಾ ಮೊಟ್ಟೆಗಳು ನಿಷೇಚನಗೊಳ್ಳೋದಿಲ್ಲ ಮತ್ತು ಹೊಸ ಜೀವಿಗಳಾಗಿ ಬೆಳೆಯೋದಿಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಮೊಟ್ಟೆ ಮತ್ತು ವೀರ್ಯಾಣುಗಳ ನೀರಿನ ಚಲನೆ, ಗಾಳಿ ಮತ್ತು ಮಳೆಗೆ ಸಿಲುಕೋದು ಅಲ್ಲದೆ ಕೊಳದಲ್ಲಿ ಇರುವಂತಹ ಇತರ ಪ್ರಾಣಿಗಳು ಈ ಮೊಟ್ಟೆಗಳನ್ನ ಆಹಾರಕವಾಗಿ ಬಳಸುತ್ತೆ. ಹೀಗಾಗಿ ಅವುಗಳಲ್ಲಿ ಕನಿಷ್ಠ ಕೆಲವಾದ್ರೂ ಮೊಟ್ಟೆಗಳು ನಿಷೇಚನವನ್ನ ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳು ಮತ್ತು ವೀರ್ಯಾಣುಗಳ ಉತ್ಪಾದನೆ ಅವಶ್ಯಕ. ಇಲ್ಲ ಅಂತ ಹೇಳಿದ್ರೆ ಅದರ ವಂಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ತಿಳಿತೆ? ಇದು ಬಾಹ್ಯ ನಿಷೇಚನಕ್ಕೆ ಇರುವಂತಹ ಮತ್ತೊಂದು ಉದಾಹರಣೆ ಆಗಿತ್ತು. ಈಗ ನಿಷೇಚನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಭ್ರೂಣದ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಂತಾ ಹೋಗೋಣ. ಅರ್ಥ ಆಗ್ತಾ ಇದೆಯಲ್ಲ? ಇವತ್ತಿನ ಕ್ಲಾಸ್ ನಲ್ಲಿ ನಾವು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳು, ಗಂಡಿನ ಸಂತಾನೋತ್ಪತ್ತಿ ಅಂಗಗಳಿಂದ ಬಿಡುಗಡೆಯಾಗುವಂತಹ ಲಿಂಗಾಣು ವೀರ್ಯಾಣು ಆಗಿರುತ್ತೆ. ಹೆಣ್ಣಿನ ಸಂತಾನೋತ್ಪತ್ತಿ ಅಂಗದಿಂದ ಬಿಡುಗಡೆಯಾಗುವಂತಹ ಲಿಂಗಾಣು ಅಂಡಗಳಾಗಿರುತ್ತೆ. ಈ ಅಂಡಗಳು ಮತ್ತು ವೀರ್ಯಾಣುವಿನ ಸಂಯೋಗದಿಂದ, ಸಮ್ಮಿಲನದಿಂದ ಯುಗ್ಮಜ ಸೃಷ್ಟಿಯಾಗುತ್ತೆ. ಯುಗ್ಮಜ ಅಂದ್ರೆ ವೀರ್ಯಾಣುವಿನಲ್ಲಿ ಇರುವಂತಹ ಒಂದು ಕೋಶ ಕೇಂದ್ರ ಹಾಗೂ ಅಂಡಾಣುವಿನಲ್ಲಿ ಇರುವಂತಹ ಕೋಶ ಕೇಂದ್ರ, ಇವೆರಡು ಕೂಡ ಸಮ್ಮಿಲನವಾಗಿ ಒಂದೇ ಕೋಶ ಕೇಂದ್ರವಾಗುತ್ತೆ. ಒಂದು ಸೆಲ್ ಅಥವಾ ಒಂದು ಜೀವಕೋಶ ಆಗುತ್ತೆ. ಆ ಒಂದು ಜೀವಕೋಶದೊಳಗೆ ಜೀವ ಸೃಷ್ಟಿ ಆಗುತ್ತೆ. ಸೊ ಅದು ಯುಗ್ಮಜ ಆಗುತ್ತೆ. ಈ ಒಂದು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಮ್ಮಿಲನ ಏನಿದೆ ಅದನ್ನ ನಾವು ಫರ್ಟಿಲೈಸೇಷನ್ ಅಥವಾ ನಿಷೇಚನ ಅಂತ ಕರಿತೀವಿ. ಈ ನಿಷೇಚನ ಆಂತರಿಕವಾಗಿ ಆಗತ್ತೆ ಸಾಮಾನ್ಯ ಪ್ರಾಣಿಗಳಲ್ಲಿ. ಆದ್ರೆ ಕೆಲವೊಂದಿಷ್ಟು ಜಲವಾಸಿಗಳಲ್ಲಿ ಇದು ಬಾಹ್ಯವಾಗಿ ಆಗತ್ತೆ ನಿಷೇಚನ. ಈಗ ಭ್ರೂಣದ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಭ್ರೂಣದ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಫೀಟಸ್. ನಿಷೇಚನದಿಂದ ಯುಗ್ಮಜ ಉಂಟಾಗುತ್ತೆ ಅಂತ ನಾನು ಹೇಳ್ದೆ. ಅದು ಭ್ರೂಣವಾಗಿ ಬೆಳಿಲಿಕ್ಕೆ ಪ್ರಾರಂಭವಾಗುತ್ತೆ. ಯುಗ್ಮಜ ಪದೇ ಪದೇ ವಿಭಜನೆಗೊಂಡು ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪಿಕ್ಚರ್ನ ನಾನು ನಿಮ್ಗೆ ಆಗ್ಲೇ ತೋರಿಸಿದ್ದೆ, ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಅದರ ಒಂದು ಪರಿವರ್ತನೆ ಅನ್ನೋದು ಆಗ್ತಾ ಬರುತ್ತೆ. ಒಂದು ಯುಗ್ಮಜ ಪದೇ ಪದೇ ವಿಂಗಡಣೆಗೊಂಡು 4 ಯುಗ್ಮಜ ಆಗಿ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಜೀವರಾಶಿಯಾಗಿ ಅದು ಬದಲಾವಣೆ ಆಗ್ತಾ ಇದೆ. ಸೊ ಇದೇನಾಗುತ್ತೆ, ವಿಭಜನೆಗೊಂಡ ನಂತರ ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತೆ. ನಂತರ ಈ ಕೋಶಗಳು ವಿಭಿನ್ನ ಅಂಗಾಂಗಗಳನ್ನ ಮತ್ತು ದೇಹದ ಅಂಗಗಳಾಗಿ ಬೆಳೆಯುವ ಗುಂಪನ್ನ ರೂಪಲು ಪ್ರಾರಂಭವಾಗುತ್ತೆ. ಅಭಿವರ್ಧನೆ ಹೊಂದುತ್ತೆ. ಈ ರಚನೆಯನ್ನ ನಾವು ಭ್ರೂಣ ಅಂತ ಕರಿತೀವಿ. ಸೊ ಭ್ರೂಣ ಅಂತ ಹೇಳಿದ್ರೆ ಪದೇ ಪದೇ ಇದ್ರ ವಿಂಗಡಣೆ ಅನ್ನೋದು ಬಹಳ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಭ್ರೂಣಗಳು ಅಂತ ಕರಿತೀವಿ. ನಾನ್ ನಿಮ್ಗೆ ಈ ಇಮೇಜ್ಗಳನ್ನ ತೋರಿಸಬಹುದು. ಕಂಡಿದ್ದೀರಾ? ಮೊದಲನೇ ತಿಂಗಳಲ್ಲಿ ಈ ತರ ಯಾವುದೋ ಒಂದು ಆಕಾರದಲ್ಲಿರುತ್ತೆ. ಅದಾದ ನಂತರ ಕೆಲವೊಂದ್ ಸ್ವಲ್ಪ ಅಂಗಾಂಗಗಳ ಆಕಾರ ಬರುತ್ತೆ. 6ನೇ ತಿಂಗಳಷ್ಟರಲ್ಲಿ ಒಂದು ಮಗು ಬೆಳೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. 9ನೇ ತಿಂಗಳಲ್ಲಿ
ಈ ರೀತಿ ಮನುಷ್ಯರ ಬೆಳವಣಿಗೆಯಾಗಿ ಗರ್ಭಾಶಯದ ಗೋಡೆಯಲ್ಲಿ ನಾಟಿಕೊಳ್ಳುತ್ತೆ. ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಅಲ್ಲಿ ಮುಂದುವರಿತಾ ಹೋಗುತ್ತೆ. ಇದು ಕ್ರಮೇಣ ಕೈ ಕಾಲುಗಳು, ತಲೆ, ಕಣ್ಣುಗಳು, ಕಿವಿಗಳು ಮುಂತಾದ ಭಾಗಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು ಬಂದು ದೇಹದ ಎಲ್ಲಾ ಭಾಗಗಳನ್ನ ಗುರುತಿಸುವಾದಂತಹ ಬೆಳವಣಿಗೆಯನ್ನ ಹೊಂದಿದ ನಂತರ ಭ್ರೂಣ ಅಂತ ನಾವು ಕರಿತೀವಿ. ಈ ಭ್ರೂಣದ ಬೆಳವಣಿಗೆ ಪೂರ್ಣಗೊಂಡಾಗ ತಾಯಿ ಮಗುವಿಗೆ ಜನ್ಮವನ್ನ ನೀಡ್ತಾ ಹೋಗ್ತಾಳೆ. ಸೊ ಈ ಭ್ರೂಣ ಅನ್ನೋದು ಈ ರೀತಿಯಾಗಿ ಬೆಳವಣಿಗೆಯನ್ನ ಹೊಂದಿರುತ್ತೆ. ಹಾಗೆ ಈ ರೀತಿಯಾಗಿ ಒಂದು ತಾಯಿಯ ಗರ್ಭಾಶಯದಲ್ಲಿ ಇರುತ್ತೆ. ಇದು ಒಳಗಡೆ ಇರುವಂತಹ ಭ್ರೂಣ. ಇದು ಪ್ಲೆಸೆಂಟಾ ಅಂತೀವಿ. ಇದು ಹೊಕ್ಕಳ ಬಳ್ಳಿ, ಯುಂಬಿಕಲ್ ಕಾರ್ಡ್. ಯೂಟ್ರಸ್ ಅಂತ ಹೇಳಿದ್ರೆ ಗರ್ಭಾಶಯ, ಬ್ಲಾಡರ್, ವಜೈನಾ, ಏನಸ್, ಸರ್ವಿಕ್ಸ್ ಈ ರೀತಿಯ ಕರಿತೀವಿ. ಈ ಸರ್ವಿಕ್ಸ್ ಅನ್ನೋದು ಓಪನ್ ಆದಾಗ ವಿಜೈನದ ಮೂಲಕ ಈ ಮಗು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಹೆಣ್ಣಿನ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಪ್ರಮುಖವಾದಂತಹ ವಿಷಯ ಭ್ರೂಣದ ಅಭಿವೃದ್ಧಿ. ನಾವು ಮುಂದಿನ ಕ್ಲಾಸ್ ನಲ್ಲಿ ಈ ಅಭಿವೃದ್ಧಿಯ ಹಂತಗಳು ಯಾವ ರೀತಿ ಸಾಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮತ್ತೆ ಅಂಡಜ ಜರಾಯುಜ ಪ್ರಾಣಿಗಳ ಬಗ್ಗೆ ಕೂಡ ತಿಳ್ಕೊಂತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದೀನಿ. ತರಗತಿಯನ್ನ ಅಟೆಂಡ್ ಮಾಡಿದಂತಹ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.